ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಪ್ರತಿದಿನ ಅದೇ ಅನ್ನ ಸಾಂಬಾರು ತಿಂದ ಬೇಜಾರಾಗಿದ್ರೆ ನಾ ಇಲ್ಲಿ ಒಂದು ಒಳ್ಳೆ ರೈಸ್ ಲಂಚಿಗಾಗಿರ್ಬೋದು, ರಾತ್ರಿ ಡಿನ್ನರ್ಗಾಗಿರ್ಬೋದು, ಯಾವಾಗ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು. ಅತಿ ಸುಲಭವಾಗಿ ಪಾಲಕ್ ರೈಸನ್ನು ಯಾವ ರೀತಿ ಮಾಡೋದು ಅಂತೇಳಿ ನಾ ಇಲ್ಲೇ ತೋರ್ಸಾಕತ್ತೇನಿ. ನಾ ಈ ಪಾಲಕ್ ರೈಸ್ನ ರೆಸ್ಟೋರೆಂಟ್ ಒಳಗೆ ಯಾವ ರೀತಿ ಮಾಡ್ತಾರೆ ಅದೇ ಪ್ರೊಸೀಜರ್ ಒಳಗೆ ಹೆಂಗೆ ಮಾಡೋದಂತ ತೋರ್ಸಾಕತ್ತೇನಿ. ರುಚಿಯಾದ ಪಾಲಕ್ ರೈಸ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾ ಇಲ್ಲೇ ಪಾಲಕ್ ರೈಸ್ನ ಮಾಡೋದಕ್ಕೆ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿನಿ. ಆ ಅಕ್ಕಿನ ಒಂದು ಬೌಲ್ ಒಳಗೆ ಹಾಕಾತೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಒಂದು ಸಾರಿ ಅಥವಾ 2 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೋಬೇಕು. ನಾನು ಒಮ್ಮೆ ತೊಳೆದ್ಬಿಟ್ಟು ತೊಗೊಳತ್ತೀನಿ. ತೊಳೆದ ನಂತರ ನಾವು ಅಕ್ಕಿನ ಸೈಡಿಗೆ ಎತ್ತಿಟ್ಕೊಳ್ಬೇಕು. ನಾ ಇಲ್ಲಿ 1 ಕಟ್ ಆಗುವಷ್ಟು ಪಾಲಕನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಇಟ್ಕೊಂಡೀನಿ. ನೀವು ಬೇಕಾದ್ರೆ ಕಟ್ ಮಾಡೋದ್ಲೇನೋ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡು ತೊಗೋಬೋದು. ನಾ ಇಲ್ಲೇ ಕಟ್ ಮಾಡಿ ಇಟ್ಕೊಂಡೀನಿ. ಅದ್ರ ಜೊತೆ ನಾ ಇಲ್ಲೇ ಪಾಲಕ್ ರೈಸಿಗೆ ಬೇಕಾಗುವಷ್ಟು ಮೆಣಸಿನ್ಕಾಯಿನೂ ಕೂಡ ನಾನು ಇದಕ್ಕೆ ಹಾಕ್ಕೊಳತ್ತೀನಿ. ನಾನು ನೆಕ್ಸ್ಟ್ ಅದರಲ್ಲಿ ಖಾರ ಏನು ಹಾಕಂಗಿಲ್ಲ. ನೆಕ್ಸ್ಟ್ ನಾ ಇಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕತ್ತೀನಿ. ಎಲ್ಲ ಹಾಕಿದ್ಮ್ಯಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಗೈತಿ. ನೋಡಾಕತ್ತಿರ್ಬೋದು ನೀವು ಯಾವ ರೀತಿ ಪೇಸ್ಟ್ ಆಕಾರಕ್ಕೆ ಆಗೈತೆ ಅಂತೇಳಿ. ಈ ರೀತಿ ಸಣ್ಣಗನ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕು. ಗ್ರೈಂಡ್ ಮಾಡಿರ್ತಕ್ಕಂಥ ಪೇಸ್ಟ್ನ ಸೈಡಿಗೆ ಎತ್ತಿಟ್ಕೊಳತ್ತೀನಿ. ನೆಕ್ಸ್ಟ್ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡೇನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಹಾಕಾಕತ್ತೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾ ಇಲ್ಲಿ ಇದಕ್ಕೆ ಮಸಾಲೆ ಐಟಮ್ಸ್ಗಳ್ನ ಹಾಕಾಕತ್ತೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಬೇಕು. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಹಾಕಬೇಕು. ಎಲ್ಲ ಫ್ರೈ ಆದ ನಂತರ ಒಂದು 2ರಿಂದ 3 ಈರುಳ್ಳಿಯನ್ನು ಈ ರೀತಿ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕತ್ತೀನಿ. ಈರುಳ್ಳಿ ಒಳಗಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕಾ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಂಡು ತೊಗೋಬೇಕು. ಫ್ರೈ ಆದಮೇಲೆ ನಾನು ಇಲ್ಲೇ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೆಟೊನೂ ಕೂಡ ಹಾಕತ್ತೀನಿ. ಟೊಮೆಟೊನ ಹಾಕಿದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕತ್ತೀನಿ. ಇಲ್ಲಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕತ್ತೀನಿ. ಯಾಕಂತಂದ್ರೆ ಅಂಗಡಿಯಲ್ಲಿ ತಂದು ಮಾಡೋದ್ರಕ್ಕಿಂತ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿ ಹಾಕೋದ್ರಿಂದ ತುಂಬಾ ರುಚಿ ಆಗ್ತೈತೆ ಅಂತೇಳಿ ಮನೆಯಲ್ಲೇ ಹಾಕತ್ತೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಮತ್ತು ಬೆಳ್ಳುಳ್ಳಿ ಶುಂಠಿ ಒಳಗಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಂಡು ತೊಗೋಬೇಕು. ಫ್ರೈ ಆದ ನಂತರ ನಾ ಇಲ್ಲೇ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕತ್ತೀನಿ. ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ಕೂಡ ಹಾಕತ್ತೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಕೂಡ ಹಾಕಬೇಕು. ಎಲ್ಲನೂ ಸೇರಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಾ ಇಲ್ಲೇ ಈ ರೀತಿ ಆಲೂಗಡ್ಡೆನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಇವಾಗಲೇ ಸೇರಿಸ್ಕೊಳತ್ತೀನಿ. ಆಲೂಗಡ್ಡಿನ ಹಾಕಿದ್ಮ್ಯಾಗ ಕೂಡ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ ನಂತರ ನಾ ಇಲ್ಲೇ ಇದಕ್ಕೆ ಅರಿಶಿನ ಹಾಕಾಕತ್ತೀನಿ. ನೆಕ್ಸ್ಟ್ ನಾ ಇದಕ್ಕೆ ಗ್ರೈಂಡ್ ಮಾಡಿರ್ತಕ್ಕಂಥ ಪೇಸ್ಟನ್ನು ಹಾಕತ್ತೀನಿ. ಹಾಕಿದ ನಂತರ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತಗೋರಿ. ಮಿಕ್ಸ್ ಮಾಡಿದ್ಮ್ಯಾಗ ನಾ ಇಲ್ಲೇ ತೊಳೆದು ಇಟ್ಕೊಂಡಿರ್ತಕ್ಕಂತಹ ಅಕ್ಕಿನ ಕೂಡ ಸೇರ್ಸಾಕತ್ತೀನಿ. ಅಕ್ಕಿ ಹಾಕಿದ ನಂತರ ಒಮ್ಮೆ ಹಿಂಗೆ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಮಿಕ್ಸ್ ಮಾಡಿದ್ಮ್ಯಾಗ ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕತ್ತೀನಿ. ನಾ ಇಲ್ಲೇ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೆ, ಹಿಂಗಾಗಿ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕತ್ತೀನಿ.
ನೀರು ಹಾಕಿದ್ಮ್ಯಾಗ ನಾನು ಸ್ವಲ್ಪ ಸಕ್ಕರೆನ ಹಾಕತ್ತೇನಿ. ಸಕ್ಕರೆ ಹಾಕೋದ್ರಿಂದ ರುಚಿಯಾಗಿ ಬರ್ತೈತಿ ರೈಸ. ನೆಕ್ಸ್ಟ್ ನಾ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕತ್ತೇನಿ. ಉಪ್ಪನ್ನು ಹಾಕಿದ ನಂತರ ಒಮ್ಮೆ ಕಲಿಸ್ಕೊಂಡ ತಗೋಬೇಕು. ಎಲ್ಲ ಮುಗಿದ ನಂತರ ಒಂದು 15ರಿಂದ 20 ನಿಮಿಷ ಕುಕ್ ಮಾಡ್ಕೋಬೇಕು. ಕುಕ್ ಮಾಡ್ಕೊಂಬಿಟ್ರೆ ಮುಗೀತು, ರೈಸ ರೆಡಿ ಆಗತ್ತೆ. ಸೊ ಹಂಗಾರೆ ನೋಡ್ರಿ, ಇಲ್ಲೇ ಪರ್ಫೆಕ್ಟಾಗಿ ರೆಡಿ ಆಗೈತಿ ಪಾಲಕ್ ರೈಸ. ನೋಡಾಕತ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣತೈತೆ ಅಂತೇಳಿ. ಪಾಲಕ್ ರೈಸ್ ಅಂತೂ ರೆಡಿ ಆಯ್ತು. ಇನ್ನೇನು ಸರ್ವ್ ಮಾಡಿ ತಿನ್ನಕ್ಕೆ ಕೊಟ್ರೆ ಮುಗೀತು ನೋಡ್ರಿ. ಈ ಪಾಲಕ್ ರೈಸ್ ನಿಮ್ಗೇನರ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತಿ. ಧನ್ಯವಾದಗಳು.